ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ನೆಕ್ಸ್ಟ್ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಮತ್ತೆ ರೋರಿಂಗ್ ಸ್ಟಾರ್ ಶ್ರೀಮುಳಿ ಅವರ ಚಿತ್ರ ರಥಾವರ, ಈ ಎರಡು ಸಿನಿಮಾನು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಿಲ್ಲಿಂಗ್ ವೀರಪ್ಪನ ಡೈರೆಕ್ಟ್ ಮಾಡ್ತಿರೋರು ನನ್ ಅದರ್ ದ್ಯಾನ್ ರಾಮ್ ಗೋಪಾಲ್ ವರ್ಮಾ ಅವರು. ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಡೈರೆಕ್ಟ್ ಮಾಡ್ತಿದ್ದಾರೆ. ರಥಾವರನ ಡೈರೆಕ್ಟ್ ಮಾಡ್ತಿರೋದು ಡೆಬ್ಯೂಟೆಂಟ್ ಚಂದ್ರಶೇಖರ್ ಬಂಡಿಯಪ್ಪ. ಕಿಲ್ಲಿಂಗ್ ವೀರಪ್ಪನ್ ಬಂದು ವೀರಪ್ಪನ್ ಬಗ್ಗೆ ಸಿನಿಮಾ. ಇದರಲ್ಲಿ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಂಚಾರಿ ವಿಜಯ್, ಸಂದೀಪ್ ಭಾರದ್ವಾಜ್, ಪಾರುಲ್ ಯಾದವ್, ಯಜ್ಞಾ ಶೆಟ್ಟಿ, ರಾಜೇಶ್ ನಟರಾಜ್. ಮತ್ತೆ ರಥಾವರದಲ್ಲಿ ಶ್ರೀಮುರಳಿ ಅವರಿಗೆ ಜೋಡಿಯಾಗಿ ರಚಿತಾರಾಮ್ ಅವರು ಕಾಣಿಸ್ಕೊಳ್ತಾರೆ. ಸೊ ಎರಡು ಸಿನಿಮಾ ಒಂದೇ ದಿವಸ ಅಂದರೆ ಡಿಸೆಂಬರ್ 4ನೇ ತಾರೀಕು ರಿಲೀಸ್ ಆಗ್ತಿದೆ. ಶಿವಣ್ಣ ಮತ್ತು ಮುರಳಿ ಅವರು ಕಸಿನ್ಸು. ಸೊ ಈ ಎರಡು ಸಿನಿಮಾ ಮೂಲಕ ಇಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಇರುತ್ತೆ ಅಂತಲೇ ಹೇಳ್ಬೋದು. ರಥಾವರ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ಉಗ್ರಂ ನಂತರ ಶ್ರೀಮುರಳಿ ಅವರ ಒಂದು ಚಿತ್ರ ಇದು. ಸೊ ನೋಡೋಣ ಯಾವ ಸಿನಿಮಾ ತುಂಬ ಚೆನ್ನಾಗಿ ಓಡುತ್ತೆ ಅಥವಾ ಎರಡು ಸಿನಿಮಾ ತುಂಬ ಚೆನ್ನಾಗಿ ಓಡುತ್ತಾ ಅಂತ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಗೆ ಇದೇ ಥರ ಸುದ್ದಿ ಕೊಡ್ತಾನೆ ಇರ್ತೀನಿ. ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.